ಲೂಕನು ಬರೆದ ಸುವಾರ್ತೆ ಪುಸ್ತಕ 22ನೇ ಅಧ್ಯಾಯ 40ನೇ ವಾಕ್ಯ. ನೀವು ಶೋಧನೆಗೆ ಒಳಗಾಗದಂತೆ ದೇವರನ್ನು ಪ್ರಾರ್ಥಿಸಿರಿ ಎಂದು ಹೇಳಿದನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನು ನಿಮ್ಮನ್ನು ಅಧಿಕವಾಗಿ ಪ್ರೀತಿಸುವವರಾಗಿ ಇದ್ದಾರೆ. ಅವರ ಹಾಗೆ ಮತ್ತು ಯಾರೂ ಸಹ ನಿಮ್ಮನ್ನಾಗಲಿ ನನ್ನನ್ನಾಗಲಿ ಪ್ರೀತಿಸಲಿಕ್ಕೆ ಸಾಧ್ಯವಿಲ್ಲ. ಮಾತ್ರವಲ್ಲದೆ ದೇವರ ಚಿತ್ತವನ್ನು ಮಾಡಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದಾರೆ. ಆದುದರಿಂದಲೇ ನಮಗೆ ಶೋಧನೆಗಳು. ದೇವರು ನಮ್ಮನ್ನು ಆರಿಸಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ನಮಗೆ ಶೋಧನೆಗಳೇ ಇಲ್ಲ. ಮಾತ್ರವಲ್ಲದೆ ಆ ಶೋಧನೆ ಅರ್ಥನೂ ಸಹ ನಮಗೆ ಗೊತ್ತಾಗ್ತಾ ಇರಲಿಲ್ಲ. ಶೋಧನೆಯ ನಿಜಾರ್ಥ ಗೊತ್ತಾಗಿದ್ದೇ ಯೇಸುವನ್ನು ಅರಿತವರಾಗಿ ನಾವಿರೋದ್ರಿಂದ. ಈ ಶೋಧನೆಗಳು ಯಾಕೆ ನಮ್ಮ ಜೀವಿತದಲ್ಲಿ ಬರ್ತದೆ ಎಂಬುದಾಗಿ ನೋಡುವುದಾದರೆ, ಕೆಲವೊಂದು ಸಮಯದಲ್ಲಿ ದೇವರಿಂದ ಶೋಧನೆ ಬರ್ತದೆ, ಕೆಲವೊಂದು ಸಮಯದಲ್ಲಿ ದೇವರಿಂದ ದೂರವಾಗಲಿಕ್ಕಾಗಿ ಸೈತಾನನೇ ನಮ್ಮನ್ನು ಶೋಧಿಸ್ಬೋದು. ದೇವರಾಗಿರುವಂಥ ಯೇಸು ಕರ್ತನು ಹೇಳ್ತಾ ಇರುವಂಥದ್ದು, ಈ ಸೈತಾನನಿಂದ ಬರುವಂಥ ಶೋಧನೆಗಳನ್ನು ನಾವು ಜಯಿಸ್ಬೋದು ಎಂಬುದಾಗಿ. ಇದು ಹೇಗೆ ಸಾಧ್ಯ ಎಂಬುದಾಗಿ ನೋಡೋದಾದರೆ, ಪ್ರಾರ್ಥನೆ. ಸೈತಾನನಿಂದ ಬರುವಂಥ ಶೋಧನೆಗಳು ಪಾಪವನ್ನು ಉಂಟು ಮಾಡ್ತದೆ, ದೇವರಿಂದ ನಮ್ಮನ್ನು ಅಗಲಿಸ್ತದೆ, ಸಮಾಧಾನವನ್ನು ಕೆಡಿಸ್ತದೆ, ಇಚ್ಛೆಗಳನ್ನು ಪ್ರೇರೇಪಿಸಿ ದೇವರಿಗೆ ವಿರುದ್ಧವಾಗಿರುವಂಥ ಪಾಪಗಳನ್ನು ಮಾಡುವಂಥದ್ದಾಗಿದೆ. ಮಾತ್ರವಲ್ಲದೆ ಕೆಲವೊಂದು ಆಶ್ವಾಸನೆಗಳು, ಆಶಾಪಾಶಗಳನ್ನು ಸೈತಾನನು ಮನುಷ್ಯನ ಮುಖಾಂತರವಾಗಿ, ವಸ್ತುಗಳ ಮುಖಾಂತರವಾಗಿ ತಂದು ನಾವು ದೇವರನ್ನು ಅಗಲುವ ಹಾಗೆ ಮಾಡ್ತಾನೆ. ಇದೆಲ್ಲವನ್ನು ತಪ್ಪಿಸ್ಬೇಕಂತಂದರೆ ನಾವು ಯಾವಾಗಲೂ ಎಚ್ಚರವಾಗಿ ಇರಬೇಕು. ಒಂದು ವಿಧದಲ್ಲಿ ನಾವು ನಿದ್ರಿಸುವಂಥ ಸಮಯದಲ್ಲಿ ಕಳ್ಳನು ನಮ್ಮ ಮನೆಗೆ ಬತ್ತು ಅಂದರೆ ನಾವು ಎಚ್ಚರವಾಗಿತ್ತು ಅಂದರೆ ಅದನ್ನು ತಪ್ಪಿಸ್ಬೋದಲ್ವ, ಕಳ್ಳತನವಾಗುವಂಥದ್ದನ್ನು ತಪ್ಪಿಸ್ಬೋದು. ಅದೇ ರೀತಿಯಲ್ಲಿ ಆತ್ಮೀಕ ಜೀವಿತದಲ್ಲಿ ನಮ್ಮಲ್ಲಿರುವಂಥ ಅಭಿಷೇಕವನ್ನು, ಆಶೀರ್ವಾದವನ್ನು, ಸಂತೋಷವನ್ನು, ಸಮಾಧಾನವನ್ನು ಕದಿಯುವಂತಹ ಸೈತಾನನನ್ನು ತಪ್ಪಿಸಲಿಕ್ಕಿರುವಂಥ ಒಂದೇ ಒಂದು ಮಾರ್ಗ ಎಚ್ಚರ, ಅಂದರೆ ಪ್ರಾರ್ಥನೆ. ನಾವು ಯಾವಾಗಲೂ ಸಹ ಪ್ರಾರ್ಥನೆಯನ್ನು ತಪ್ಪದೆ ಮಾಡುವವರಾಗಿ ಇರಬೇಕು. ಆತ್ಮೀಕ ಜೀವಿತದ ಒಂದು ಉಸಿರಾಟ ಪ್ರಾರ್ಥನೆ. ಅದು ಒಂದು ಹೃದಯದ ನಾಡಿ ಮಿಡಿತದ ಹಾಗೆ. ಯಾವಾಗಲೂ ನಮ್ಮ ಹೃದಯ ಬಡಿತಾನೆ ಇರುತ್ತೆ ಅಲ್ವಾ. ಆ ಮಿಡಿತ ನಿಂತೋಯ್ತು ಅಂತಂದರೆ ನಾವು ಸತ್ತು ಹೋಗ್ತೇವೆ. ನಮ್ಮ ಪ್ರಾರ್ಥನೆಯೂ ಸಹ ಅದೇ ರೀತಿಯಲ್ಲಿ ಇರಬೇಕು. ನಿಂತರು ಕೂತರು, ದಾವೀದನು ಹೇಳುವ ಹಾಗೆ ನಿದ್ರಿಸುವುದ್ರು ಆದರೂ ಸಹ ನಮ್ಮ ಅಂತರಾತ್ಮವು ಪ್ರಾರ್ಥಿಸಲೇ ಇರಬೇಕು. ಅಂಥ ಒಂದು ಜೀವಿತ ನಮ್ಮಲ್ಲಿರುವುದಾದರೆ ನಾವು ಯಶಸ್ವಿಯಾಗಿ ಮುನ್ನಡೆಸಲಿಕ್ಕೆ ಸಾಧ್ಯ. ನಾವು ಕರ್ತನನ್ನು ಪ್ರಾರ್ಥಿಸುವ. ಸರ್ವಶಕ್ತನಾದ ದೇವರೇ, ಯಾವಾಗಲೂ ನಾವು ಪ್ರಾರ್ಥಿಸುವ ಹಾಗೆ, ಶೋಧನೆಗಳನ್ನು ಜಯಿಸುವ ಹಾಗೆ, ಶೋಧನೆಗೆ ಒಳಗಾಗದ ಹಾಗೆ ಜೀವಿಸಲಿಕ್ಕಾಗಿ ನಮ್ಮ ಮೇಲೆ ಪ್ರಾರ್ಥನಾ ಅಭಿಷೇಕವನ್ನು ಕೊಟ್ಟು ನಡೆಸಿರಿ. ನಿಮ್ಮ ಕರಗಳಿಗೆ ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.